ಮುಂದಿನ ವಿಷಯ ಪ್ರೂಫ್ ಬೈ ಕಾಂಟ್ರಡಿಕ್ಷನ್. ಪ್ರೂಫ್ ಬೈ ಕಾಂಟ್ರಡಿಕ್ಷನಲ್ಲಿ ಇದನ್ನು ಒಂದು ಸಿಚುವೇಶನ್ ಉಪಯೋಗಿಸಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಲಾಕ್ಡೌನ್ ಟೈಮಲ್ಲಿ ಮತ್ತು ಪ್ಯಾಂಡಮಿಕ್ ಟೈಮಲ್ಲಿ ಮತ್ತು ಪೋಸ್ಟ್ ಪ್ಯಾಂಡಮಿಕ್ ಹುಡುಗರು, ಆ್ಯಕ್ಚುಲಿ ಹುಡುಗರು ಅಂತಲ್ಲ, ದೊಡ್ಡವರು ಕೂಡ ಅಲ್ವಾ, ತುಂಬ ಜನ ಪೇಂಟಿಂಗ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಆರ್ಟ್ ವರ್ಕ್ ಶುರು ಮಾಡೋದು ತುಂಬ ಜನ ಮಾಡಿದ್ರು. ಮ್ಯೂಸಿಕ್ ಆಗಿರ್ಬೋದು, ಆಯಿತಾ, ಇದನ್ನೆಲ್ಲ ಶುರು ಮಾಡಿದ್ರು. ಸೊ ನಿಮಗೂ ಆ ಥರ ಹುಚ್ಚು ಬಂತು ಅಂದ್ಕೊಳ್ಳಿ, ಹುಚ್ಚಲ್ಲ ಅದು ಒಳ್ಳೆ ಹ್ಯಾಬಿಟು ಅಂತ. ಸೊ ನಿಮಗೂ ಅದು ನನಗೆ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿ ಸಡನ್ನಾಗಿ ನಿಮ್ಗೆ ಅನಿಸ್ತು, ನನಗೆ ಈ ಪೇಂಟ್ ಇಲ್ಲ, ಹೋಗ್ತಾರಣ್ಣ ಅಂತ ಹೇಳಿ. ಬಟ್ ಟೈಮ್ ನೋಡ್ತೀರಾ ನೀವು, ಟೈಮ್ ನೋಡಿದಾಗ 1 ಗಂಟೆ, ಸರಿನಾ? ಬಟ್ 1 ಗಂಟೆ ಇದ್ರ ಪ್ರಕಾರ, ಗೌರ್ಮೆಂಟ್ ಪ್ರಕಾರ ಈ ಸ್ಟೇಷ್ನರಿ ಶಾಪ್ ಅದು ಇದು ಎಲ್ಲ ಕ್ಲೋಸ್ ಆಗಿರಬೇಕು. ಬಟ್ ನೀವೇನು ಅನ್ಕೊತೀರಾ ಅಂದರೆ ಇಲ್ಲ ಓಪನ್ ಆಗಿರುತ್ತೆ, ನನ್ನಲ್ಲಿ ಹೋದರೆ ನನಗೆಲ್ಲ ಸಿಗುತ್ತೆ, ತೊಗೊಂಡು ಬಂದ್ಬಿಡೋಣ ಅಂಥೇಳಿ ನಿಮ್ಮ ಮನೆಯಿಂದ ಶುರು ಮಾಡ್ತೀರಾ. ಹೋಗ್ತೀರಾ. ಬಟ್ ಈ ಸಿಚುವೇಶನ್ ನೀವು ಹೋಗೋ ಬದಲು ಈ ಸಿಚುವೇಶನ್ ರೀಚ್ ಆಗ್ತೀರಾ. ಅಂಗಡಿ ಮುಚ್ಚಿದೆ. ಸೊ ಏನಾಯಿತು, ಏನು ತಪ್ಪು ಮಾಡಿದ್ರೆ, ನೀವು ಕೆಲಸ ಏನಕ್ಕಾಗಲಿಲ್ಲ, ಕೊನೆಯದಾಗೇನೋ ಕೆಲಸ ಆಗಬೇಕಾಗಿತ್ತು, ಆ ಕೆಲಸ ಆಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಅಸಂಪ್ಷನ್, ನೀವು ಅಂದ್ಕೊಂಡಿರೋದು ತಪ್ಪಾಯಿತು. ಅಸಂಪ್ಷನ್ ಅಂತ ಹೇಳಿದ್ರೆ ವಿತೌಟ್ ಫ್ಯಾಕ್ಟ್ ಯು ಆರ್ ಥಿಂಕಿಂಗ್ ಆಫ್ ಸಮಥಿಂಗ್ ಅಂತ ಹೇಳಿ, ವಿಷಯ ಸರಿಯಾಗಿ ಗೊತ್ತಿಲ್ದಿರ ಅಂದ್ಕೊಂಡು ಹೋಗೋದು, ಅದು ನಿಮ್ಮ ಅಸಂಪ್ಷನ್ನು. ಸೊ ಆ್ಯಕ್ಚುಲಾಗಿ ಏನಾಗ್ತಾ ಇದೆ, ಇಲ್ಲಿ ಅಂಗಡಿ ಕ್ಲೋಸ್ ಆಗಿದೆ, ಮುಚ್ಚಿದೆ ಅಂಗಡಿ. ಬಟ್ ನೀವು ಮನೆಯಿಂದ ಇಲ್ಲಿ ಹೋಗ್ತೀರಲ್ಲ, ಏನಂತ ಹೋಗ್ತೀರಾ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತೀರಾ, ಆಯಿತಾ? ಸೊ ಏನಕ್ಕೆ ನಿಮ್ಮ ಮಿಸ್ಟೇಕ್ ಆಯಿತು ನಿಮ್ಮ ಕಡೆಯಿಂದ, ಏನಕ್ಕೆ ನಿಮ್ಮ ಜರ್ನಿ ಒಂದು 10-15 ನಿಮಿಷ ಸೈಕಲಲ್ಲಿ ಹೋಗಿದ್ದೀರಾ, ಸುಸ್ತಾಗಿದೆ ನಿಮಗೆ, ಬಟ್ ನಿಮಗೆ ಫಲ ಸಿಕ್ಕಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಅಸಂಪ್ಷನ್ನು ತಪ್ಪಾಗಿತ್ತು. ಸೊ ದಿಸ್ ಈಸ್ ನಥಿಂಗ್ ಬಟ್ ಪ್ರೂಫ್ ಬೈ ಕಾಂಟ್ರಡಿಕ್ಷನ್. ಏನಂತ ಹೇಳಿದ್ರೆ ಫ್ಯಾಕ್ಟ್ ಒಂದಿರುತ್ತೆ, ಆಯಿತಾ, ಅದನ್ನು ಕಾಂಟ್ರಡಿಕ್ಟ್ ಮಾಡಿ ಏನೋ ಒಂದು ಮಾಡ್ತಾರೆ ಕೆಲಸ. ಸೊ ಎಕ್ಸಾಂಪಲ್ಲು, ಅಂಗಡಿ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು, ನೀವು ಓಪನ್ ಆಗಿತ್ತು ಅಂತ ಹೇಳಿ, ದಟ್ ಇಸ್ ಕಾಂಟ್ರಡಿಕ್ಷನ್. ಅದಕ್ಕೆ ಕಾಂಟ್ರಡಿಕ್ಷನ್ ಅಂತ ಹೇಳ್ತೀವಿ, ಉಲ್ಟಾ, ಸರಿನಾ? ಅದು ಆಪೋಸಿಟಾಗಿ ಒಂದೇನೋ ಒಂದು ಹೇಳೋದು. ಸೊ ಆ ಫ್ಯಾಕ್ಟ್ ಕ್ಲೋಸ್ ಆಗಿದೆ ಅಂತ ಹೇಳೋ ಬದಲು ನೀವು ಕಾಂಟ್ರಡಿಕ್ಟರಿ ಅಸ್ಯೂಮ್ ಮಾಡಿಕೊಂಡು ಕೆಲಸ ಮಾಡಿದ್ರಿ. ಕೆಲಸ ಮಾಡಿದಾಗ ಆ ಕೆಲಸ ತಪ್ಪಾಯಿತು. ಏನಕ್ಕೆ ತಪ್ಪಾಯಿತು? ನಮ್ಮ ಅಸಂಪ್ಷನ್ ತಪ್ಪಾಯಿತು, ಹಾಗಾಗಿ ಕೆಲಸ ಆಗಲಿಲ್ಲ. ಮತ್ತೊಂದು ಎಕ್ಸಾಂಪಲ್ ಕಾಂಟ್ರಡಿಕ್ಷನ್ದು, ಸ್ಕೈ ಈಸ್ ಬ್ಲೂ ಅಂತ ಹೇಳ್ತೀವಿ, ಅದು ಫ್ಯಾಕ್ಟು. ನೀವು ಇಲ್ಲ ಪಿಂಕ್ ಇದೆ ಇವತ್ತು ಅಂತ ಹೇಳಿ, ಮೆಜಾರಿಟಿ ಆಫ್ ದ ಡೇ ಟೈಮ್ ಬ್ಲೂ ಇರುತ್ತೆ. ನಾವು ಇಲ್ಲ ನಾನು ಪಿಂಕ್ ಇದೆ ಇವಾಗ 10 ಗಂಟೆ, ನನಗೆ ಗೊತ್ತು ನನಗೆ ಪಿಂಕ್ ಇದೆ ಅಂತ ಹೊರಡೆ ಹೋಗಿ ಮೋಡ ಗಿಡ ಎಲ್ಲ ನೋಡ್ತೀರಾ, ಆಕಾಶ ನೋಡಿದಾಗ ಏನು ಕಾಣಿಸುತ್ತೆ ನಿಮಗೆ? ಯು ವಿಲ್ ಬಿ ಲುಕಿಂಗ್ ಎಟ್ ಅ ಬ್ಲೂ ಸ್ಕೈ, ಅಲ್ವಾ? ಸೊ ಕಾಂಟ್ರಡಿಕ್ಷನ್ ಮಾಡಿದ್ರಿ. ಏನು ಕಾಂಟ್ರಡಿಕ್ಟ್ ಮಾಡಿದ್ರಿ? ಆಕಾಶ ಬ್ಲೂ ಇಲ್ಲ ಪಿಂಕ್ ಇದೆ ಅಂತ ಕಾಂಟ್ರಡಿಕ್ಟ್ ಮಾಡಿದ್ರಿ. ಬಟ್ ಇದು ತಪ್ಪಾಯಿತು. ಏನಕ್ಕೆ ತಪ್ಪಾಯಿತು? ನಿಮ್ಮ ಅಸಂಪ್ಷನ್ ತಪ್ಪಾಯಿತು, ಹಾಗಾಗಿ ಈ ಕಾಂಟ್ರಡಿಕ್ಟರಿ ಪಾರ್ಟ್ ತಪ್ಪಾಯಿತು. ಸೊ ಇದೇ ಥರ ನಾವು √10 ಇರ್ಯಾಷನಲ್ ನಂಬರ್ ಅಂತ ಗೊತ್ತಿದೆ, ಬಟ್ ಅದನ್ನು ರ್ಯಾಷನಲ್ ನಂಬರ್ ಅಂತ ಹೇಳಿ ಕಾಂಟ್ರಡಿಕ್ಟರಿಗೆ ತೊಗೊಂಡು, ಸರಿನಾ? √10 ಇಸ್ ಇರ್ಯಾಷನಲ್ ನಂಬರ್, ಬಟ್ √10 ರ್ಯಾಷನಲ್ ನಂಬರ್ ಅಂತ ಕಾಂಟ್ರಡಿಕ್ಷನ್ ಅಂತ ಹೇಳಿದ್ರೆ ಅದು ಉಲ್ಟಾ. ಕಾಂಟ್ರಡಿಕ್ಷನ್ √10 ಇಸ್ ಅ ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಿಕೊಂಡು ಕಾಂಟ್ರಡಿಕ್ಟ್ ಮಾಡಿ ಪ್ರೂಫ್ನ ಶುರು ಮಾಡ್ತೀರಾ. ಪ್ರೂಫ್ ಶುರು ಮಾಡಿ ಕೊನೆಯಲ್ಲಿ ನೀವು ಉತ್ತರ ನೋಡಿದಾಗ ನೀವು ಅಂದ್ಕೊಂಡಿರೋದಕ್ಕೂ ಕೊನೆ ಉತ್ತರಕ್ಕೂ ಏನೋ ಒಂದು ಕ್ಲಾಶ್ ಆಗುತ್ತೆ. ಆವಾಗ ವಾಪಸ್ ಬರ್ತೀರಾ, ಓಹೋ ನನ್ನ ಅಸಂಪ್ಷನ್ ತಪ್ಪಾಯಿತು, ನಾನು ಅಂದ್ಕೊಂಡಿರೋದು ತಪ್ಪಾಯಿತು. ದಿಸ್ ಐಡಿಯಾ ಇಸ್ ಪ್ರೂಫ್ ಬೈ ಕಾಂಟ್ರಡಿಕ್ಷನ್, ಸರಿನಾ?